ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶ್ರೀಯಾರ್. ನನ್ನ ಜೊತೆಯಲ್ಲಿ ಶ್ರೀಲಕ್ಷ್ಮಿ ಕೂಡ ಇದ್ದಾರೆ. ನಾಡಿನ ಸಮಸ್ತರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲ ಸುದ್ದಿ ನೋಡೋಣ. ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನೋದು ಬಿಜೆಪಿಯವರ ಆಗ್ರಹ. ಇವತ್ತು 7ನೇ ದಿನದ ಸದನ ಕದನ. ಇವತ್ತಿನವರೆಗೂ ಕೂಡ ಹೋರಾಟ, ಪ್ರತಿಭಟನೆ ನಡೀತಾ ಇದೆ. ವಿಧಾನಸೌಧದ ವಾಲ್ಮೀಕಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದಾರೆ, ಹೋರಾಟ ಮಾಡುತ್ತಿದ್ದಾರೆ. ಸಚಿವ ಸಂಪುಟದಿಂದ ನಾಗೇಂದ್ರ ಹೊರಗಾಕಿ ಅಂತೇಳಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಾಗೇಂದ್ರ ಫೋಟೋ ಇರುವ ಬ್ಲಾಕ್ ಟಿ ಶರ್ಟ್ ಅನ್ನ ಧರಿಸಿ ಕಿಡಿಕಾರ್ತಾ ಇದ್ದಾರೆ. ಬಳ್ಳಾರಿ ಪಾದಯಾತ್ರೆಗೂ ಕೇಸರಿ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಕೂಗು ಹೆಚ್ಚಾಗಿದೆ. ಬಿಜೆಪಿಯಿಂದ ನಾಗೇಂದ್ರ ರಾಜೀನಾಮೆಯ ಪಟ್ಟು ಹಿಡಿದು ಪ್ರತಿಭಟನೆಯನ್ನ ಕಪ್ಪು ಬಟ್ಟೆಯನ್ನ ಧರಿಸಿಕೊಂಡು, ಕಪ್ಪು ಟಿ ಶರ್ಟ್ ಅನ್ನ ಧರಿಸಿಕೊಂಡು ವಾಲ್ಮೀಕಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ 10 ದಿನದ ಸದನ ಇತ್ತಲ್ಲ, ಈ ರಾಜೀನಾಮೆಯ ಹೈಡ್ರಾಮದಲ್ಲೇ ಮುಂದುವರಿತು. ರಾಜೀನಾಮೆಯ ಪ್ರತಿಭಟನೆಯ ಹೈಡ್ರಾಮದಲ್ಲೇ ಬಿಜೆಪಿಯವರು ಸದನದ ಸಮಯವನ್ನ ವ್ಯರ್ಥ ಮಾಡಿದ್ರು. ಇವತ್ತು ಕೂಡ, ಈ ಕ್ಷಣಕ್ಕೂ ಕೂಡ ವಾಲ್ಮೀಕಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಮುಂದಿರುವ ವಾಲ್ಮೀಕಿ ಪ್ರತಿಮೆ ಘೋಷಣೆಯನ್ನ ಕೂಗ್ತಾ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅನ್ನುವಂತ ಆಗ್ರಹ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಚಂದ್ರು ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಚಂದ್ರು, ಬಿಜೆಪಿಯವರ ಹೋರಾಟ ಈ ಹೊತ್ತಿಗೆ ಹೇಗೆ ನಡೆಯುತ್ತಿದೆ? ಆ ಮೂಲಕ